ಆತ್ಮೀಯ ಬಂಧುಗಳೇ, ಆತ್ಮೀಯ ಸ್ನೇಹಿತರೆ, ನಿಮ್ಮ ಮಕ್ಕಳಿಗೆ ಈ ಕಥೆಯನ್ನು ಒಮ್ಮೆ ಹೇಳಿ. ಒಮ್ಮೆ ಒಬ್ಬ ರೈತ ಇದ್ದ. ಅವನು ಹಳ್ಳಿಯಲ್ಲಿ ವಾಸಿಸುತ್ತಿದ್ದ. ಅವನಿಗೆ 3 ಗಂಡು ಮಕ್ಕಳಿದ್ದರು. ಅವರು ಯಾವಾಗಲೂ ಪರಸ್ಪರ ಜಗಳವಾಡುತ್ತಿದ್ದರು. ರೈತ ತೀವ್ರ ಅನಾರೋಗ್ಯಕ್ಕೆ ಒಳಗಾದಾಗ ತನ್ನ ಮಕ್ಕಳ ವರ್ತನೆಯಿಂದ ರೈತ ತುಂಬ ನೊಂದಿದ್ದ. ಒಂದು ದಿನ ರೈತನು ಮಕ್ಕಳ ಬಳಿ ಬಂದು ಕಡ್ಡಿಗಳನ್ನು ತರಲು ಹೇಳಿದನು. ಅದನ್ನು ಮುರಿಯುವಂತೆ ಹೇಳಿಕೊಂಡನು. ಅವರು ತಮ್ಮ ಕೈಲಾದಷ್ಟು ಪ್ರಯತ್ನಿಸಿದರು, ಆದರೆ ಅವರಿಂದ ಮುರಿಯಲು ಸಾಧ್ಯವಾಗಲಿಲ್ಲ. ನಂತರ ರೈತನು ಕಡ್ಡಿಗಳನ್ನು ಬಿಚ್ಚಲು ಹೇಳಿದನು. ಕಡ್ಡಿಗಳನ್ನು ಮತ್ತೊಮ್ಮೆ ಮುರಿಯಲು ಹೇಳಿದನು. ಮಕ್ಕಳು ಅವುಗಳನ್ನು ಸುಲಭವಾಗಿ ಮುರಿದರು. ಆಗ ರೈತನು ಹೇಳಿದನು, ನಾವು ಒಗ್ಗೂಡಿ ಇದ್ದರೆ ನಮ್ಮನ್ನು ಮುರಿಯಲು ಯಾರಿಗೂ ಸಾಧ್ಯವಾಗುವುದಿಲ್ಲ, ಮತ್ತು ನಾವು ಒಗ್ಗೂಡಿ ಇರದಿದ್ದರೆ ನಮ್ಮ ಏಕತೆಯನ್ನು ಯಾರೂ ಕೂಡ ಮುರಿಯಬಹುದು ಎಂದು ಹೇಳಿದನು. ಅವರ ಮಕ್ಕಳು ಈ ಪಾಠವನ್ನು ಕಲಿತು ಶಾಂತಿಯಿಂದ ಬದುಕಲು ಪ್ರಾರಂಭಿಸಿದರು. ಇದರ ಉದ್ದೇಶವೇನೆಂದರೆ, ಏಕತೆಯಲ್ಲಿ ಇದೇ ದೊಡ್ಡ ಶಕ್ತಿ ಎಂಬುದನ್ನು ಹಿರಿಯರು ನಮಗೆ ಹೇಳಿಕೊಟ್ಟಿದ್ದಾರೆ. ನಾವು ಅದನ್ನು ಎಂದಿಗೂ ಮರೆಯಬಾರದು. ಧನ್ಯವಾದಗಳು. HNK. ಆತ್ಮೀಯ ಬಂಧುಗಳೇ, ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.